ಇದು ಬೌ ಬೌ ಬಿರಿಯಾನಿ ಸ್ಟೋರಿ ಅಲ್ಲ. ಬೌ ಬೌ ಅನ್ನೋ ಶ್ವಾನಗಳ ಊಟದ ನೆಪದಲ್ಲಿ ಪಾಲಿಕೆ ಮಾಡಿದ ಮಹಾ ಎಡವಟ್ಟಿನ ಕಹಾನಿ. ಬಿಬಿಎಂಪಿ ನಡೆಯ ವಿರುದ್ಧ ಸಾರ್ವಜನಿಕ ಪಡಸಾಲೆಯಲ್ಲಿ ಅಸಮಾಧಾನ ಈಗ ಹೊಗೆಯಾಡಿದೆ. ಊಟದ ವಿಚಾರದಲ್ಲಿ ಬೀದಿ ನಾಯಿಗಳಿಗಿಂತಲೂ ಬಡ ಮಕ್ಕಳು ಕೇವಲವಾದ್ರಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಟ್ಯಾಕಿಂಗ್ ಬಿಹೇವಿಯರ್ನ ಕಡಿಮೆ ಮಾಡೋಕ್ಕೆ ಇದು ಫೀಡಿಂಗ್ ಪ್ರೋಗ್ರಾಮ್ ಕೂಡ ಇದು ಒಂದು. ಸೊ ಈ 3 ಕಂಪೋನೆಂಟ್ಸಲ್ಲಿ ಟೋಟಲ್ ಕಂಪೋನೆಂಟ್ ಕಾಸ್ಟ್ ಇಸ್ 22 ರೂಪಾಯಿ ಚಿಲ್ಲರೆ ಬರ್ತಾ ಇದೆ. ಬೆಂಗಳೂರಿನ ಬೀದಿ ನಾಯಿಗಳಿಗೆ ಮಾಂಸದೂಟ ನೀಡಲು ಪಾಲಿಕೆ ಹೊಸ ಯೋಜನೆಯೊಂದನ್ನ ಹಾಕೊಂಡಿರುವ ವಿಚಾರ ನಿನ್ನೆ ನಾವೇ ನಿಮ್ಮ ಮುಂದಿಟ್ಟಿದ್ವಿ. ಆದ್ರೆ 2.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿಕನ್ ರೈಸ್ ಭಾಗ್ಯ ಸ್ಟ್ರೀಟ್ ಡಾಗ್ಸ್ ಪಾಲಾಗ್ತಾ ಇರೋದು ಸದ್ಯ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಬೀದಿ ನಾಯಿ ಚಿಕನ್ ರೈಸ್ಗೆ ದಿನಕ್ಕೆ ಖರ್ಚು ಮಾಡ್ತಿರೋದು 24 ರೂಪಾಯಿ. ಬಿಬಿಎಂಪಿ ಶಾಲೆಯ ಮಕ್ಕಳ ಊಟಕ್ಕೆ ಖರ್ಚು ಮಾಡ್ತಿರೋದು 12 ರೂಪಾಯಿ. ಇದನ್ನ ನೋಡಿದಾಗ ಪಿತ್ತ ನೆತ್ತಿಗೆ ಇರುತ್ತೆ ಅಲ್ವಾ? 8 ವಲಯದಲ್ಲಿ ಒಟ್ಟು 5,000 ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಅಥವಾ ಎಗ್ ರೈಸ್ ನೀಡುವ ಯೋಜನೆ ಪಾಲಿಕೆಯದ್ದು. ಇದಕ್ಕೆ ಒಂದು ನಾಯಿಗೆ 24 ರೂಪಾಯಿ ಪ್ರತಿದಿನ ಪಾಲಿಕೆ ವೆಚ್ಚ ಮಾಡೋಕೆ ಅಂದಾಜು ಮಾಡಿದೆ. ಇದು ಒಳ್ಳೆ ವಿಚಾರವೇ. ಆದ್ರೆ ಬಡ ಮಕ್ಕಳು ಓದುವ ಪಾಲಿಕೆ ಶಾಲೆಯಲ್ಲೂ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಮಾಡ್ಬೇಕಲ್ವಾ? ಪಾಲಿಕೆ ಶಾಲೆಯಲ್ಲಿ ಓದುವ ಓರ್ವ ಮಗುವಿನ ಊಟಕ್ಕೆ ಪಾಲಿಕೆ ಖರ್ಚು ಮಾಡ್ತಾ ಇರೋದು ಕೇವಲ 12 ರೂಪಾಯಿ. ಅಂದ್ರೆ ಬೀದಿ ನಾಯಿಗಳಿಗೆ ಮಕ್ಕಳ ಊಟಕ್ಕಿಂತ ಡಬಲ್ ವೆಚ್ಚ ಮಾಡ್ತಾ ಇದೆ. ಸುಮಾರು ಜನ ಅನೇಕ ಅಸಂಘಟಿತ ಕಾರ್ಮಿಕರ ಮಕ್ಕಳೇ ಇದ್ದಾರೆ ಇಲ್ಲೆಲ್ಲ ವಾಸ ಮಾಡ್ತಕ್ಕಂಥ ಮಕ್ಕಳು. ಅಂಥ ಮಕ್ಕಳು ಓದೋದಕ್ಕೆ ಕನಿಷ್ಠ 24 ರೂಪಾಯಿ ಅವ್ರು ಕೊಟ್ಟು ಬೀದಿ ನಾಯಿಗಳಿಗೆ ಕಡಿಮೆ ಕೊಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಬೀದಿ ನಾಯಿಗಳಿಗಿಂತ ಕಡೆ ಆಗಿತ್ತೆ ಮಕ್ಕಳಿಗೆ 12 ರೂಪಾಯಿ ಕೊಡೋದು ತಪ್ಪು. ಬೀದಿ ನಾಯಿಗಳಿಗೆ 24 ರೂಪಾಯಿ ಹಾಕೋದು ತಪ್ಪು. ಇದು ತಪ್ಪು ಅನಿಸುತ್ತೆ. ಯಾಕಂದರೆ ಮಕ್ಕಳಿಗೆ ಫಸ್ಟ್ ಆದ್ಯತೆ ಕೊಡಬೇಕು, ಆಮೇಲೆ ಪ್ರಾಣಿಗಳಿಗೆ ಕೊಡಬೇಕು. ಒಟ್ನಲ್ಲಿ ಬೀದಿ ನಾಯಿಗಳಿಗೆ ಬಾಡೂಟ ಕೊಡೋಕೆ ಮುಂದಾಗಿರುವ ಪಾಲಿಕೆ ಅದೇ ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಕೊಡೋಕೆ ಮರ್ತಂತಿದೆ. ಪಾಲಿಕೆಯ ನಡೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ದು ಮುಂದೇನಾಗುತ್ತೋ ಕಾದ್ ನೋಡ್ಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.